ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಸೊ ಇದು ನನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಆಗಿರುತ್ತೆ. ಸೊ ಮೊದಲು ನಾನು ಸ್ನಾನ ಮಾಡ್ಕೊಂಡು ಬಂದು ತಲೆನ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ವೆಟ್ಟಾಗಿದ್ದ ಹೇರ್ಗೆ ನಾನು ಏರ್ ಡ್ರೈಯರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏರ್ ಡ್ರೈಯರ್ ಯೂಸ್ ಮಾಡೋ ಮುಂಚೆ ಮೊದಲು ಏನು ಮಾಡಬೇಕು? ಅಫ್ಕೋರ್ಸ್ ಯಾವುದೇ ಒಂದು ಹೀಟ್ ಮಿಷಿನ್ನ ಯೂಸ್ ಮಾಡಬೇಕಾದಾಗ ಫಸ್ಟು ಹೇರ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಸೊ ಯಾವುದೇ ಕಂಪ್ನಿ ಒಳ್ಳೆ ಬ್ರ್ಯಾಂಡ್ ಇರುವಂತಹ ಒಂದು ಹೇರ್ ಪ್ರೊಟೆಕ್ಟರ್ನ ನೀವು ತಗೊಳ್ಳಿ, ಸ್ಪ್ರೇನ. ಸೊ ಅದನ್ನು ಫಸ್ಟ್ ಅಪ್ಲೈ ಮಾಡಿ, ಮತ್ತು ಹೀಟ್ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡಿ. ಐರನ್ ಬಾಕ್ಸ್ ತೊಗೊಂಡು ನೀವು ಯೂಸ್ ಮಾಡ್ತೀರಾ ತಲೆಗನ್ನ, ಅದು ನಿಮ್ಮ ಇಷ್ಟ. ಸೊ ಕ್ಲೀನಾಗಿ ಫಸ್ಟು ಹೇರ್ನ ಪ್ರೊಟೆಕ್ಟ್ ಸ್ಪ್ರೇ ಮಾಡ್ಕೊಳ್ಳಿ, ಅಥವಾ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಅಂತಲೇ ಹೆಸರು ಹೇಳ್ತಾರೆ. ಸೊ ನೆಕ್ಸ್ಟು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಹೇರ್ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಟ್ನ ಕಡಿಮೆಯಲ್ಲಿ ಇಟ್ಕೊಂಡೆ ನಾನು ಹೇರ್ನ ಡ್ರೈ ಮಾಡ್ತೀನಿ. ಹೆವಿ ಹೀಟ್ ಇಡಲ್ಲ, ಫಸ್ಟ್ ಮೋಡಲ್ಲಿ ಇಟ್ಕೊಳ್ತೀನಿ. ಸೊ ಕೂಲಾಗಿರುತ್ತೆ ಗಾಳಿ. ಸೊ ಇದು ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು ಬಂದು ಐಕಾನಿಕ್ದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಫ್ರಂಟಲ್ಲಿ ಯೂಸ್ ಮಾಡುವಂತಹ ಒಂದು ಮೆಟೀರಿಯಲ್ನ ಯೂಸ್ ಮಾಡಿ ಅದು ಹೇರ್ನೆಲ್ಲ ಕ್ಲೀನಾಗಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ 2 ರೀತಿಯ ಫ್ರಂಟ್ ನಾಝಲ್ಸ್ ಬರುತ್ತೆ. ಸೊ ಅದು ನಿಮ್ಮ ಹೇರ್ನ ಕ್ಲೀನಾಗಿ ಡ್ರೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲೀನಾಗಿ ಗಾಳಿ ಕರೆಕ್ಟಾಗಿ ಯಾವ ಪೋರ್ಷನ್ಗೆ ಬೇಕು ಅಲ್ಲಿಗೆ ನೀವು ಹೇರ್ನ ಡ್ರೈ ಮಾಡ್ಕೊಳ್ಬೋದು. ಸೊ ಇದರಿಂದ ಹೇರ್ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೊಬೋದು. ಒಳ್ಳೆ ಪವರ್ ಇರುವಂತಹ ಒಂದು ಮಿಷಿನ್ ಐಕಾನಿಕ್ದು ಇದು. ಸೊ ನೆಕ್ಸ್ಟು ನಾನು ಹೇರೆಲ್ಲ ಕ್ಲೀನಾಗಿ ಡ್ರೈ ಮಾಡಿದ್ಮೇಲೆ ನನ್ನ ಹತ್ರ ಇರುವಂತಹ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನನ್ನ ಕರ್ಲ್ ಇರುವಂತಹ ಏರ್ನ ಸ್ಟ್ರೈಟ್ನಿಂಗ್ ಹೇಗೆ ಮಾಡ್ತೀನಿ ಬನ್ನಿ ನೋಡೋಣ. ಈ ಒಂದು ಪ್ರಾಡಕ್ಟ್ ಬಂದು 2 in 1 ಆಗಿರುತ್ತೆ. ಇದರ ಬ್ರ್ಯಾಂಡ್ ನೇಮು ಕೋಸ್ಟರ್ ಅಂತ ಹೇಳಿ. ಸೊ ಅಗಾರೋ ಬ್ರ್ಯಾಂಡಲ್ಲೂ ಕೂಡ ಇದಿದೆ. ಸೊ ನಿಮಗೆ ಕೋಮ್ ಬೇಕು ಅಂತಲೇ ಇಲ್ಲ, ಇದರಲ್ಲಿ 2 in 1 ಅಲ್ಲ 3 in 1 ವರ್ಕ್ ಆಗುತ್ತೆ. ಸೊ ಒಂದು ಬಂದು ನಿಮಗೆ ಏರ್ನ ಡ್ರೈ ಕೂಡ ಮಾಡ್ಕೊಬೋದು, ಇದರಲ್ಲಿ ಗಾಳಿ ಬರುತ್ತೆ. ಸೆಕೆಂಡ್ ಒನ್ ಬಂದರೆ ನಿಮಗೆ ಕೋಂಬಾಗಿ ವರ್ಕ್ ಮಾಡುತ್ತೆ, ಬಾಚಣಿಕೆ ಥರ. ಮೂರನೇದು ನಿಮಗೆ ಆರಾಮದಲ್ಲಿ ಜಸ್ಟ್ ಒಂದು 2-3 ಸತಿ ಬಾಚಿದ್ರೆ ಸಾಕು, ಸ್ಟ್ರೈಟ್ನಿಂಗ್ ಆಗುತ್ತೆ ಹೇರು. ಹೆವಿ ಹೀಟ್ ಇರಲ್ಲ. ಈಗ ಸ್ಟ್ರೈಟ್ನರಲ್ಲೆಲ್ಲ ತುಂಬ ಹೀಟ್ ಇರುತ್ತೆ. ಸೊ ಇದರಲ್ಲಿ ಅಷ್ಟು ಹೀಟ್ ಇರಲ್ಲ. ನಿಮಗೆ ಒಂದು 6 to 7 hours ಒಂದು ಸ್ಟ್ರೈಟ್ನಿಂಗ್ ಹೇರ್ ಯಾವ ರೀತಿ ನೀವು ಮಾಡಿಕೊಂಡು ಇರುತ್ತೆ ಅದೇ ರೀತಿ ಇರುತ್ತೆ. ಯಾವುದೇ ರೀತಿಯ ಒಂದು ಕರ್ಲ್ ಆಗಲ್ಲ ವಾಪಸ್ಸು. ಸೊ ನಾನು ಮೇಂಟೈನ್ ಮಾಡುವ ಪ್ರಕಾರ ಬಂದರೆ 7 to 8 hours ಆರಾಮದಲ್ಲಿ ನಾವು ಸ್ಟ್ರೈಟ್ನಿಂಗ್ನ ಕಾಪಾಡ್ಕೊಬೋದು. ಸೊ ಸ್ಟ್ರೈಟ್ನರ್ ತುಂಬ ಹೀಟ್ ಇರುತ್ತೆ. ಸೊ ಇದು 2 in 1 ನಿಮಗೆ ಯೂಸ್ ಆಗುತ್ತೆ. ನನ್ನ ಹತ್ರ ಸ್ಟ್ರೈಟ್ನರ್ ಕೂಡ ಇದೆ, ಈ ಥರ ಮಿಷಿನ್ ಇದೆ. ಸೊ ಸ್ಟ್ರೈಟ್ನರ್ ತುಂಬ ನೆಸಸರಿ ಇದ್ದರೆ ಮಾತ್ರ ಮಾಡ್ತೀನಿ. ಸೊ ಇಲ್ಲ ಫಂಕ್ಷನ್ ಅದು ಇದು ಹೋಗಬೇಕು ಅಂತೇಳಿದ್ರೆ ನಾನು ಕೋಸ್ಟಾರ್ನ ಈ ಒಂದು ಪ್ರಾಡಕ್ಟಲ್ಲಿ ನಾನು ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಬೇಗ ಹೋಗಬೇಕಿದ್ರೆ ಹೋಗ್ತೀನಿ. ಸೊ ನೋಡಿ, ಡಿಫ್ರೆನ್ಸಸ್ ನೀವೇ ನೋಡ್ಬೋದು. ಈ ಕಡೆ ಎಷ್ಟು ಕರ್ಲ್ ಇದೆ, ಈ ಕಡೆ ಎಷ್ಟು ಸಾಫ್ಟಾಗಿ ಸ್ಟ್ರೈಟ್ ಆಗಿದೆ. ಸೊ ಹಾಗೆಯೇ ಎಲ್ಲ ಸೆಕ್ಷನಲ್ಲಿರುವಂಥ ನನ್ನ ಹೇರ್ಗಳನ್ನ ಕ್ಲೀನಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ 100% ನಮ್ಮ ಸ್ಟ್ರೈಟ್ನರ್ ಥರನೇ ಬರಲ್ಲ, ಬಟ್ ನೀವು ಕ್ಲೀನಾಗಿ ಮೆಥಡಲ್ಲಿ ನೀವು ಸ್ಟ್ರೈಟ್ನಿಂಗ್ ಮಿಷಿನ್ ಥರ ಯೂಸ್ ಮಾಡಿದ್ರೆ ಖಂಡಿತ ಕ್ಲೀನ್ ರಿಸಲ್ಟ್ ಬರುತ್ತೆ. ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಬಟ್ ರಿಸಲ್ಟ್ ನೋಡಿ, ಲುಕ್ ಅಟ್ ದ ರಿಸಲ್ಟ್, ಎಷ್ಟು ಕ್ಲೀನಾಗಿ ಬಂದಿದೆ. ಇದು ಒಂದು ಅಗಾರೋ ಬ್ರ್ಯಾಂಡೆಲ್ಲ ಅಂತ ಬಂದರೆ 2000 rupees ಇರ್ಬೋದು. ಸ್ಟ್ರೈಟ್ನರ್ ಅಮೌಂಟೇ ಬರುತ್ತೆ. ಅದೇ 2 in 1 ಅರ್ಜೆಂಟಲ್ಲಿ ಎಲ್ಲಾದರೂ ಹೋಗಬೇಕು ಅಂದರೆ ಜಸ್ಟ್ 5 minutesಲ್ಲಿ ಈ ಒಂದು ಮಿಷಿನ್ನ ಯೂಸ್ ಮಾಡಿ ಏರ್ ಡ್ರೈ ಕೂಡ ಮಾಡ್ಕೊಳ್ಬೋದು, ಹಾಗೆಯೇ ಏರ್ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೊಳ್ಬೋದು. ಸೊ ಸೂಪರ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಒಳ್ಳೆ ಬ್ರ್ಯಾಂಡ್ ಇರೋದನ್ನ ತಗೊಳ್ಳಿ, ಲೋಕಲೆಲ್ಲ ತೊಗೊಬೇಡಿ. ಹಾಗೆಯೇ ನೋಡಿ, 2 ಕಡೆನೂ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ಬಿಟ್ಟೆ. ಸೊ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ವೀಡಿಯೋನ ತುಂಬ ಸ್ಪೀಡಾಗಿಟ್ಟಿದ್ದೀನಿ, ನಿಮಗೂ ಕೂಡ ಬೋರ್ ಆಗಬಾರ್ದು ಅಂತ. ಸೊ ಒಂದು ಸೈಡ್ ವೀಡಿಯೋ ಮಾಡ್ಕೊಂಡಿದ್ದನ್ನ ನಾನು ನಿಮಗೆ ಫುಲ್ ಪೋಸ್ಟ್ ಮಾಡಿದ್ದೀನಿ. ಸೆಕೆಂಡ್ ಕಡೆ ಇರುವಂತಹ ಮತ್ತೊಂದು ಸೈಡ್ನ ನಾನು ಯಾವ ರೀತಿ ಸ್ಟ್ರೈಟ್ ಮಾಡಿದೆ ಅಂತ ಹೇಳಿದ್ರೆ ಸೇಮ್ ಇದು ಯಾವ ಥರ ಮೆಥಡ್ ನಾನು ಮಾಡಿದ್ದೀನಿ
ಅದೇ ಥರ ಇದು ನಾನೇನು ತುಂಬ ಅದಕ್ಕೆ ಟೈಮ್ ಕೊಟ್ಟು ಮಾಡ್ತಾಯಿಲ್ಲ, ಅದಕ್ಕೆ ಮೇಲೆ ಮಾಡ್ತಾಯಿದ್ದೀನಿ. ಜಸ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ಅಷ್ಟೇ. ಸೊ ಸೆಕೆಂಡ್ ಈ ಕಡೆ ಆಫ್ ಆಗಿದೆ. ಸೊ ನೆಕ್ಸ್ಟ್ ಆಫ್ ಈ ಕಡೆ. ಲೈವಲ್ಲೇ ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಇದೆ ಅಲ್ವಾ, ಯಾವ ಥರ ನನ್ನ ಹೇರ್ ಕರ್ಲ್ ವೇವ್ಸ್ ಇತ್ತು, ಹಾಗೆಯೇ ಯಾವ ಥರ ಈ ಮಿಷಿನ್ ಯೂಸ್ ಮಾಡಿ ನನ್ನ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಕಮೆಂಟ್ ಫಾರ್ ಲಿಂಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ. ಹಾಗೆಯೇ ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ಖಂಡಿತ ಯೂಟ್ಯೂಬಲ್ಲಿ ಕೂಡ ಹಾಕ್ತೀನಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾರೆ, ಫೇಸ್ಬುಕ್ಕಲ್ಲಿ ಕೂಡ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ ಇದು ಯಾವುದು ಬ್ರ್ಯಾಂಡ್ ಆಗಿಯೇ ಯಾವುದು ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ಥರ ಔಟ್ಪುಟ್ ಬರುತ್ತೆ. ಎಲ್ಲ ಹುಡುಗಿರಿಗೂ ಒಂದು ಆಸೆ ಇರುತ್ತೆ ಕರ್ಲಿ ಹೇರ್ನ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಅಂತ. ಬಟ್ ಪರ್ಮನೆಂಟ್ ಮಾಡಿಕೊಂಡ್ರೆ ಎಲ್ಲಿ ಹೇರು ಫುಲ್ ಲಾಸ್ ಆಗುತ್ತೆ ಅಂತ ಭಯ ಇರುತ್ತೆ. ಅಂಥವರು ಈ ರೀತಿಯ ಒಂದು ಮೆಷಿನ್ನ ಯೂಸ್ ಮಾಡಿಕೊಂಡು ಆರಾಮದಲ್ಲಿ ನೀವು ಸ್ಟ್ರೈಟ್ನಿಂಗ್ ಮಾಡ್ಕೋದು. ಯಾವುದೇ ಹೇರ್ ಡ್ಯಾಮೇಜ್ ಆಗಲ್ಲ, ಯಾಕಂತೇಳಿದ್ರೆ ನೀವು ಏರ್ ಪ್ರೊಟೆಕ್ಷನ್ ಸ್ಪ್ರೇನ ಹಾಕೊಂಡು ಮಾಡೋದ್ರಿಂದ ಏನು ಕೂಡ. ಸೊ ಮೇಕಪ್ ಅನ್ನೋದು ಯಾರು ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು, ಬಟ್ ಔಟ್ಪುಟ್ ಹೇಗೆ ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ರಿಗೂ ಒಂದೊಂದು ಟೆಕ್ನಿಕ್ ಇರುತ್ತೆ. ಮೊದಲು ನಾನು ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಕೊಂಡೆ. ನೀವು ಬೇಕಿದ್ದರೆ ನಿಮ್ಮ ಸ್ಕಿನ್ ಏನಾದ್ರು ಪೋರ್ಸ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನೀವು ಪ್ರೈಮರ್ ಹಚ್ಕೊಳ್ಳಿ. ಸೊ ಅದು ಕ್ಲೋಸ್ ಆಗುತ್ತೆ, ಹಾಗೆ ಸ್ಕಿನ್ನ ಕಾಪಾಡುತ್ತೆ. ಸೊ ನೆಕ್ಸ್ಟು ನಾನು ಕನ್ಸೀಲರ್ನ ತಗೊಂಡು ಎಲ್ಲೆಲ್ಲಿ ಹೈಲೈಟಿಂಗ್ ಸ್ಪಾಟ್ ಇದೆ ಅಲ್ಲಿ ನಾನು ಫಸ್ಟ್ ಹಚ್ಕೊಂಡೆ. ಎಲ್ಲರೂ ಫಸ್ಟ್ ಫೌಂಡೇಶನ್ ಹಚ್ಚಿ ಮತ್ತೆ ಹೈಲೈಟ್ ಪ್ಲೇಸ್ಗಳಿಗೆ ಕನ್ಸೀಲರ್ ಹಾಕ್ತಾರೆ. ನಾನು ಫಸ್ಟ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಡಿಪೆಂಡ್ಸ್, ಅದು ನಿಮ್ಮ ಇಷ್ಟ, ನೀವು ಯಾವ ರೀತಿ ಟೆಕ್ನಿಕಲ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನಾನಿದು ನನ್ನ ಫ್ರೆಂಡ್ ಮ್ಯಾರೇಜ್ಗೆ ಹೋಗೋ ಕಾರಣ ನಾನು ಸಿಂಪಲ್ಲಾಗೆ ಮೇಕಪ್ ಹಾಕ್ತಾಯಿದ್ದೀನಿ. ನೀವೇ ನೋಡಿ ಏಷ್ಯನ್ ಪೇಂಟ್ ಥರ ಬೆಳೀತಾ ಇಲ್ಲ, ಚೂರು ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಈ ಒಂದು ಬ್ಲೂ ಕಲರ್ ಸ್ಯಾರಿಗೆ ಬ್ಲೂ ಕಲರ್ ಬಳೆಗಳು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಸ್ಯಾರಿ ಉಟ್ಕೊಂಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನಲ್ಲಿ ಹೋಗಿದ್ದೆ. ಬಟ್ ಅಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಫುಲ್ ಡ್ರೆಸ್ ಹಾಕ್ಕೊಂಬಂದಿದ್ರು, ನಾನೊಬ್ಬಳೇ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ. ನನಗೆ ಏನು ಮಾಡೋದಂತ ಗೊತ್ತಾಗಿಲ್ಲ. ಬಟ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಟ್ರೆಡಿಷ್ನಲ್ಲಾಗಿ ನಾನು ಹೋಗಿದ್ದೆ. ನೆಕ್ಸ್ಟು ಐಬ್ರೋನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಲಿಪ್ಸ್ಟಿಕ್ ಎಲ್ಲ ಹುಡುಗಿರೋ ಫೇವ್ರೆಟ್, ಮೇಕಪ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಲಿಪ್ಸ್ಟಿಕ್ ಅಂತೂ ಮಿಸ್ ಮಾಡೋದೇ ಇಲ್ಲ. ಈಗ ನಮಗೆ ವಯಸ್ಸಿದೆ, ಈಗ ನಮ್ಗೆ ಏನೆಲ್ಲ ಇಷ್ಟ ಇದೆ ಅದನ್ನೆಲ್ಲ ಮಾಡ್ಕೊಂಬಿಡ್ಬೇಕು. ಏಜ್ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಬಿಡೋದು ಇಲ್ಲ, ಹಾಗೆ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಈ ಒಂದು ವಯಸ್ಸಲ್ಲಿ ನಮಗೆ ಯಂಗ್ ಏಜಲ್ಲಿ ನಮಗೇನೇನು ಇಷ್ಟ ಅದನ್ನೆಲ್ಲ ಮಾಡ್ಕೊಳ್ಬೇಕು. ಸೊ ಯಾರಿಗೂ ತಲೆ ಕೆಡಿಸ್ಕೊಬೇಡಿ, ಏನಕ್ಕೆ ಮೇಕಪ್ ಮಾಡ್ಕೋತೀಯ ಹಂಗೆ ಹಿಂಗೆ ಅಂತೇಳಿದ್ರೆ ಹೇಳೋರು ಹೇಳ್ಕೊಳ್ಳಿ. ನಿಮಗೆ ಯಾವ ರೀತಿ ಇಷ್ಟ ಬರುತ್ತೆ ಆ ರೀತಿ ಇರಿ, ಹಾಗೆ ನಿಮ್ಮ ಇಷ್ಟದಂತೆ ಬದುಕಿ. ಹಾಗೆಯೇ ನೆಕ್ಸ್ಟ್ ನಾನು ಹಾಕ್ತಾ ಇರುವಂಥದ್ದು ಲಿಪ್ ಗ್ಲಾಸ್ ಅಂತ ಇದು. ಸೊ ಯಾವ ಬ್ರ್ಯಾಂಡು ಅಂತ ನಿಮಗೆ ತಿಳ್ಕೊಬೇಕು ಅಂದರೆ ಕಮೆಂಟಲ್ಲಿ ನೋಡಿ, ನಾನು ಹಾಕಿರ್ತೀನಿ. ಇದು ಲಿಂಕ್ ಕೂಡ ನಾನು ಅದಕ್ಕೆ ಹಾಕಿರ್ತೀನಿ, ಅದು ನೋಡಿ ತಗೊಳ್ಳಿ. ಸೊ ಈ ಒಂದು ಗ್ಲಾಸ್ ಲುಕ್ ಬರಬೇಕು ಅಂತ ಹೇಳಿದ್ರೆ ಈ ಒಂದು ಗ್ಲಾಸಿ ಲಿಪ್ಸ್ಟಿಕ್ನ ಹಚ್ಕೊಂಡ್ಮೇಲೆ ಅದ್ರ ಮೇಲೆ ಈ ಗ್ಲಾಸ್ನ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಒಂದು ಸೂಪರ್ ಆಗಿದೆ ಅಲ್ವಾ. ಸೊ ನಿಮಗೂ ಇದು ಬೇಕಾ ಸ್ಟೇಜ್ ಅಂತ ಇದರದ್ದು ನಿಮಗೆ ಗೊತ್ತಾಗಿಲ್ಲ ಅಂತೇಳಿದ್ರೆ ನಾನು ಖಂಡಿತ ಕಮೆಂಟಲ್ಲಿ ತಿಳಿಸ್ತೀನಿ. ನೆಕ್ಸ್ಟ್ ನಾನು ಬ್ಲಷ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವರು ಏನು ಮಾಡ್ತಾರೆ ಅಂತೇಳಿದ್ರೆ ಫಸ್ಟು ಪೌಡರಿಂದ, ಕಾಂಪ್ಯಾಕ್ಟ್ ಪೌಡರಿಂದ ಸ್ಕಿನ್ನ ಲಾಕ್ ಮಾಡ್ಕೊಳ್ತಾರೆ. ನಾನು ಮಾಡ್ಕೊಳ್ತಾ ಇಲ್ಲ ಇದರಲ್ಲಿ. ಸೊ ಸಿಂಪಲ್ ಆಗಿರೋದ್ರಿಂದ ನಾನು ಲಾಕ್ ಮಾಡ್ಕೊಳ್ಳೋದೆ, ಡೈರೆಕ್ಟು ನಾನು ಬ್ಲಷ್ ಅಪ್ಲೈ ಮಾಡಿದೆ. ಅದಾದಮೇಲೆ ಫುಲ್ ಐ ಲ್ಯಾಶಸ್ಗಳಿಗೆ ಮಸ್ಕಾರ, ನೆಕ್ಸ್ಟು ಕಾಜಲ್. ಇದು ಹೊಸ ಕಾಜಲ್, ಫಸ್ಟ್ ಟೈಮ್ ನಾನು ತರಿಸಿರೋದು, ರಿನೇ ಬ್ರ್ಯಾಂಡದು. ಸೊ ಯಾವ ರೀತಿ ಒಳ್ಳೆ ಕೇಕ್ ಥರ ಸಾಫ್ಟಾಗಿದೆ, ಕ್ಲೀನಾಗಿ ಬ್ಲೆಂಡ್ ಆಗ್ತಾಯಿತ್ತು. ಸೊ ನಾನು ಇಷ್ಟು ವರ್ಷದಲ್ಲಿ ಕಾಜಲ್ನ ಇಷ್ಟಪಟ್ಟಿದ್ದೆ, ಈ ಒಂದು ಬ್ರ್ಯಾಂಡ್ನ. ಓ ಸೂಪರ್ ಆಗಿದೆ. ಯಾರೆಲ್ಲ ಕಾಜಲ್ ಸ್ಪ್ರೆಡ್ ಆಗುತ್ತೆ, ವಾಟರ್ ಪ್ರೂಫ್ ಇಲ್ಲ ಅನ್ನೋರಿಗೆ ಇದೊಂದು ಬೆಸ್ಟ್ ಕಾಜಲ್ ನಾನು ಸಜೆಸ್ಟ್ ಮಾಡ್ತೀನಿ. ನೀವು ನೆಕ್ಸ್ಟು ಯೂಸ್ ಮಾಡಿದ್ಮೇಲೆ ನನಗೆ ಥ್ಯಾಂಕ್ಸ್ ಹೇಳ್ತೀರಾ, ಯಾಕಂದರೆ ಇಷ್ಟು ಒಳ್ಳೆ ಕಾಜಲ್ನ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಅಂತ. ಅದಾದಮೇಲೆ ನಾನು ಅದೇ ಬ್ಲಷ್ನ ತಗೊಂಡು ಸ್ವಲ್ಪ ಕ್ಲೀನಾಗಿ ಹೈ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಿಟ್ಸ್ ಎಲ್ಲ ಯಾವ್ಯಾವುದು ಕಿಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ಕಮೆಂಟಲ್ಲಿ ಕೂಡ ಲಿಂಕ್ಸ್ನೆಲ್ಲನೂ ಹಾಕಿರ್ತೀನಿ. ಆ್ಯಂಡ್ ಇದು ನೋಡಿ, ಹೈಗೆ ನಾನು ಲೈಟ್ ಪಿಂಕಲ್ಲಿ ಐ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಮಾಡಿರುವಂತಹ ಐ ಮೇಕಪ್ ತುಂಬ ಓವರಾಗಿಲ್ಲ, ಲೈಟಾಗಿ ಮಾಡ್ಕೊಂಡಿರೋದು. ಸೊ ನ್ಯೂಡ್ ಶೇಡಲ್ಲಿ ನಾನು ಮಾಡ್ತಾಯಿದ್ದೀನಿ. ಹಾಗೆಯೇ ನೆಕ್ಸ್ಟು ಅದೇ ಕಾಜಲ್ನ ತಗೊಂಡು
ನಾನು ಐಲೈನರ್ ಥರ ಯೂಸ್ ಮಾಡ್ತಾಯಿದ್ದೀನಿ, ಲೈನ್ ಎಳ್ಕೊಳ್ತಿದ್ದೀನಿ. ಅಷ್ಟು ಚೆನ್ನಾಗಿ ಒಂದು ಬಟರ್ ಹೇಗಿರುತ್ತೆ ಕರ್ಗೋಗುತ್ತೆ ಆ ರೀತಿ ಇದೆ ರಿನೆಯ ಒಂದು ಹೈ ಕಾಜಲ್. ಸೊ ನೆಕ್ಸ್ಟು ನಾನು ಬ್ಲ್ಯಾಕ್ ಕಲರ್ ಬಿಂದಿ ಇಟ್ಟೆ. ಅದಾದಮೇಲೆ ಗೊತ್ತಲ್ಲ, ಜ್ಯುವೆಲರಿ, ಹೆಣ್ಮಕ್ಳಿಗೆ ಫೇವ್ರೆಟ್ ಜ್ಯುವೆಲರಿ ಆ್ಯಂಡ್ ಲಿಪ್ಸ್ಟಿಕ್ ಆ್ಯಂಡ್ ಒಂದು ಬಿಂದಿ. ಇವತ್ತಿನ ಗೆಟ್ ರೆಡಿ ವಿತ್ ಮೀ ಇಷ್ಟೇ. ಸೊ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಬಂತು ಮೇಕಪ್ ಅಂತ ಕಮೆಂಟ್ ಮಾಡಿ.